ಇನ್ನು ಬೀದರ್ ಜಿಲ್ಲೆಯಲ್ಲಿ ಸೂಪರ್ 3 ಮಹಾ ಮ್ಯಾಜಿಕ್ 4 ವರ್ಷದಿಂದ ಆಗದ್ದು ಕೇವಲ 12 ಗಂಟೆಗಳಲ್ಲಿ ಆಗೋಯ್ತು. ಫಟಾಫಟ್ ಬಂದರು, ಚಕಾಚಕ್ ಕೆಲಸ ಮಾಡಿದ್ರು. ಯಾವ ತರ 4 ವರ್ಷದಿಂದ ಆಗದ ಕೆಲಸ ಬೀದರ್ ಜಿಲ್ಲೆಯಲ್ಲಿ ಸೂಪರ್ 3 ಮಹಾ ಮ್ಯಾಜಿಕ್ ಕೇವಲ 4 ವರ್ಷದಿಂದ ಪಾಪ ಇದ್ದ ಬದ್ದವ್ರ ಹತ್ರ ಎಲ್ಲ ಹೇಳ್ತಾ ಇದ್ದಾರೆ, ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ, ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ. ಆದರೆ ಯಾರು ಅವರ ಹೆಲ್ಪ್ಗೆ ಬಂದಿರಲಿಲ್ಲ. ನೀವು ಗೊತ್ತು, ಸೂಪರ್ 3 ಎಂಟ್ರಿ ಕೊಡುತ್ತೆ. ಸೂಪರ್ 3 ಎಂಟ್ರಿ ಕೊಟ್ಟು ಯಾವ ರೀತಿಯಲ್ಲಿ ಸಂಬಂಧಪಟ್ಟವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತೆ ಅಂತಂದರೆ ಎಲ್ಲರೂ ಕ್ಷಣ ಮಾತ್ರದಲ್ಲಿ ಅಲ್ಲಿರ್ತಾರೆ. ನಮ್ಮ ವಿಚಾರ ಅಷ್ಟೇ, ಯಾರು ಧ್ವನಿ ಇಲ್ಲದವರು ಅವರ ಪರವಾಗಿ ನಾವಿರ್ತೀವಿ. ಅಲ್ಲಿ ಯಾಕೆ ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕು ಪಂಚಾಯತಿ ಮೆಂಬರು, ನಗರಸಭೆ ಪುರಸಭೆ ಮೆಂಬರ್ಸ್ಗಳು ಯಾರು ಇರಲಿಲ್ವಾ? ಸತ್ತೋಗಿದ್ರಾ? ಅಥವಾ ಅಧಿಕಾರಿಗಳು ಆ ಕಡೆ ಈ ಕಡೆ ಓಡಾಡುವಾಗ ಯಾಕಪ್ಪ ಹಿಂಗಿದೆ ಅಂತ ನೋಡ್ಬೋದಿತ್ತಲ್ಲ, ಯಾಕೆ ಸತ್ತೋಗಿದ್ರಾ? ಸಾರಿ, ಈ ಪದ ಬಳಸಬಾರ್ದು ನಾವು. ಅಂದರೆ ಏನು ಮಾಡೋಣ, ನಿಮಗೆ ದಪ್ಪ ಚರ್ಮಕ್ಕೆ ಅರ್ಥನೇ ಆಗ್ತಾ ಇಲ್ಲ ಅಂತಂದರೆ. ಸೂಪರ್ 3 ಅಂದರೆ ಹಿಡಿದ ಕೆಲಸ ಮುಗಿಸೋವರೆಗೂ ಬಿಡಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೀದರ್ನ ಕಮಠಾಣ ರೈತರ ಸ್ಟೋರಿ ನೋಡಿ. ಫಸ್ಟ್ ಆಫ್ ಆಲ್ ಈ ದೃಶ್ಯ ನೋಡಿದರೆ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಅಷ್ಟಕ್ಕೂ ಅಲ್ಲಿ ನಡೆದ ಚಮತ್ಕಾರ ಏನು, ಯಾವ ಸ್ಟೋರಿಯನ್ನು ನಾವು ತಗೊಂಡ್ವಿ, ಆ ನಂತರ ಏನಾಯಿತು ಬನ್ನಿ ನೋಡೋಣ. ದಿನಾಂಕ 29/11/2024, ಸಮಯ ಮಧ್ಯಾಹ್ನ 12 ಗಂಟೆ. ಜೋತು ಬಿದ್ದ ಲೈನ್ಗಳಿಂದ ಕಬ್ಬು ಭಸ್ಮ. ಕೆಬಿದು ವೈರನ್ನು ಲೂಸ್ ಬಿಟ್ಟು ನಮ್ದು ಕಬ್ಬೆಲ್ಲ ಸುಟ್ಟೋಯ್ತು. ಮಿಸ್ ಆದ್ರೆ ಜೀವ ಖಲಾಸ್. ಇದು ಒಂದು 4.5 ಲಕ್ಷ ಬರ್ತಿದ್ರಿ ಇದು. ಬೀದರ್ ಜಿಲ್ಲೆ ಕಮಠಾಣ ಗ್ರಾಮದಲ್ಲಿ ಶಂಕರಪ್ಪ ಎಂಬುವರ ಜಮೀನಲ್ಲಿ ವಿದ್ಯುತ್ ಲೈನ್ಗಳು ಜೋತು ಬಿದ್ದಿದ್ವು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮುಗಿಲೆತ್ತರಕ್ಕೆ ಬೆಳೆದ 2 ಎಕರೆ ಕಬ್ಬು ಬೆಳೆ ಸುಟ್ಟು ಕರಕಲಾಗಿತ್ತು. ಸಾಲ ಸೂಲ ಮಾಡಿ ಬೆಳೆದ ಕಬ್ಬು ನೋಡಿ ರೈತ ಕುಟುಂಬ ಕಣ್ಣೀರ್ ಹಾಕ್ತಿತ್ತು. ಕಿವಿ ಕೇಳಿಸುತ್ತಾ ಕರೆಂಟ್ ಹೊಡೆಸಬೇಕಾ ಅಂತ ಜೆಸ್ಕಾಂ ಅಧಿಕಾರಿಗಳಿಗೆ ಸೂಪರ್ 3 ಯಲ್ಲಿ ಚಾಟಿ ಬೀಸಿದ್ವಿ. ಆ ಮನೆಯವರಿದ್ದಾರೆ, ಆ ಫ್ಯಾಮಿಲಿ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಲ್ಲತ್ತೆ, ಯಾರೇ ಆಗಿರ್ಲಿ. ಅಲ್ಲಿ ನಾವು ಕೇಳಿಲ್ಲ ಯಾವ್ದಮ್ಮ ಜಾತಿ ಕೇಳಲಿಲ್ಲ. ಈ ತಾಯಂದ್ರ ಪರವಾಗಿ ಬರ್ಬೇಕು. ಮತ್ತೊಮ್ಮೆ ಫೋಟೋ ಹಾಕಿ. ವಿಜಯ್ ಕುಮಾರ್, ಜೆಸ್ಕಾಂ AEE, ನಿಮ್ಮ ಲಾಸ್ಟ್ ನಂಬರ್ 612 ಗೊತ್ತಿದೆ ನನಗೆ, ಗೊತ್ತಿದೆ. ಯಾಕೆ ನಂಬರ್ ತಗೊಳ್ತೀನಿ ಅಂತಂದ್ರೆ ತಲೆ ಕೆಟ್ಟೋಗ್ಬಿಟ್ರೆ ಪಬ್ಲಿಕ್ಗೆ ನಂಬರ್ ಹಾಕ್ಬಿಟ್ಟು ಯಾರು ನಿಮ್ಗೆ ತೆರಿಗೆ ಕಟ್ಟಿ ನಿಮಗೆ ಸಂಬಳ ಕೊಡ್ತಾರೋ ಅವ್ರು ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾರೆ. ಸರ್ ಹೋಗಿದ್ದಾರೆ ಸರ್, ನಮ್ಮ ಸೆಕ್ಷನ್ ಆಫೀಸರ್ ನಿನ್ನೆ ಹೋಗಿದ್ರು, ಇವತ್ತು ನಮ್ಮ AEE ಹೋಗಿದ್ದಾರೆ ಸರ್. ನಾನು KDP ಮೀಟಿಂಗ್ ಇತ್ತು, ಅವರಾದ್ರು ಬಂದಿದ್ದೀನಿ. ಓಕೆ, ಹೋಗಿದ್ದಾರೆ ಸರ್, ಹೋಗಿದ್ದಾರೆ. ಅದನ್ನು ಅಲ್ಲ, ಹೋಗಿದ ಪ್ರಶ್ನೆ ಅಲ್ಲ ಸರ್. ಈಗ ಈ ಹಿಂದೆ ಕೂಡ ನೀವು ನಮಗೆ ಕೆಲಸ ಮಾಡಿಕೊಟ್ಟಿದ್ದೀರಾ, ಹಾಗಾಗಿ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಇದೆ. ಎಸ್ ಸರ್, ಎಸ್ ಸರ್, ನನಗೆ ನೆನಪಿದೆ, ಅದು ನನಗೆ ಕರೆಕ್ಟ್ ನೆನಪಿರುತ್ತೆ. ಬಟ್ ಇದೇನು ಗೊತ್ತಾ ಸರ್, ಈಗ 3 ಎಕರೆ ಸುಟ್ಟು ಹೋಗಿದೆ ಅಂತ ಹೇಳುವಾಗ ಒಂದು ಅದನ್ನ ಮೇಲ್ಗಡೆ ಹಾಕೊಡೋದಪ್ಪ, ಒಂದು ವೈರ್ ಟೈಟ್ ಮಾಡಿಕೊಡೋ ಕೆಲಸ, ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 ಗಂಟೆ ಕೆಲಸ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಒಂದು ಮಾಡಿಸ್ಕೊಡಿ ಸರ್ ದಯವಿಟ್ಟು ಪ್ಲೀಸ್. ಸರ್ 100% ಮಾಡಿಸ್ಕೊಡ್ತೀನಿ. ಸೂಪರ್ 3 ಯಲ್ಲಿ ಯಾವಾಗ ವರದಿ ಮಾಡಿದ್ವೋ ಜೆಸ್ಕಾಂ ಆಫೀಸರ್ಸ್ ಜನಪ್ರತಿನಿಧಿಗಳು ತಂಡ ಹೊಡೆದಿದ್ರು. ಕಚೇರಿಯ AC ಚೇರ್ ಬಿಟ್ಟು ರೈತ ಶಂಕರಪ್ಪನ ಹೊಲಕ್ಕೆ ಓಡೋಡಿ ಬಂದಿದ್ರು. ಇದು ರೀಲ್ ಹಿಂದಿನ ಮ್ಯಾಜಿಕ್ ಅಲ್ಲ, ಇದು ರಿಯಲ್ ಮ್ಯಾಜಿಕ್. ಹಾಗಾದ್ರೆ ಏನೆಲ್ಲ ಚಮತ್ಕಾರ ಆಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ವಿಡಿಯೋ 1, ಓಡೋಡಿ ಬಂದ ಜೆಸ್ಕಾಂ AEE JE. ಸುದ್ದಿ ತಿಳಿತಾ ಇದ್ದಂತೆ ಕಮಠಾಣ ವಲಯ ಜೆಸ್ಕಾಂ AEE ಪ್ರೇಮ್ ಕುಮಾರ್, JE ರವೀಂದ್ರ, ಅಕೌಂಟೆಂಟ್ ರಾಜ್ಕುಮಾರ್ ಓಡೋಡಿ ಬಂದ್ರು. ರೈತ ಶಂಕರಪ್ಪ ಸುಟ್ಟು ಕರಕಲಾದ ತಮ್ಮ ಜಮೀನನ್ನ ತೋರಿಸಿದ್ರು. ಬಾಗಿದ ವಿದ್ಯುತ್ ತಂತಿ ಪರಿಶೀಲಿಸಿ ತಕ್ಷಣವೇ ಕಾಮಗಾರಿ ಮಾಡಲು ಸೂಚನೆ ಕೊಟ್ಟರು. ಇವತ್ತು ಪೂರ ಕಂಪ್ಲೀಟ್ ಆಯ್ತದೆ ಗೊತ್ತಾ. ಆ ಕಡೆ ಲೈನ್ ಬೇಕಾದ್ರೆ ನಾಳೆ ಒಂದ್ 2 ದಿನ ಟೈಮ್ ಕೊಟ್ಟು ವಿಡಿಯೋ 2, ಸುಟ್ಟ ಕಬ್ಬು ಕಟಾವಿಗೆ ಸೂಪರ್ 3 ನೆರವು.
2 ಎಕರೆಯಷ್ಟು ಸುಟ್ಟಿದ್ದ ಕಬ್ಬು ಕಟಾವಿಗೆ ಸೂಪರ್ 3 ನೆರವು ನೀಡಿತ್ತು. ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಸಕ್ಕರೆ ಕಾರ್ಖಾನೆ ಮಾಲೀಕ ಡಿಕೆ ಸಿದ್ದರಾಮ ಜೊತೆ ಮಾತನಾಡಿದ್ರು. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಫೀಲ್ಡ್ ಮ್ಯಾನ್ ಜಗನ್ನಾಥ್ರನ್ನ ಕರೆಸಿದ್ವಿ. ಮಾಲೀಕರ ಜೊತೆ ಮಾತನಾಡಿ ಕಬ್ಬು ಕಡಿಯಲು ಪರ್ಮಿಷನ್ ತೆಗೆದುಕೊಂಡ್ರು. ಇಲ್ಲ ಸರ್, ನೋಡಿದೇವು ಸರ್, ನೋಡಿ ಎಲ್ಲ ಮತ್ತೆ ಲೇಬರ್ಗೂ ಕರ್ಕೊಂಡು ಬಂದೆ ಸರ್. ಮಾತಾಡಿ ನೋಡ್ರಿ ವೆಂಕಟರೆಡ್ಡಿ ಅವರಿಗೆ ಈಗ ಸಂಜೆ ತನ ಅವ್ರು ಕಬ್ಬು ಶಿಫ್ಟಿಂಗ್ ಮಾಡಕ್ಕೆ ಏನೋ ಪ್ರಾವಿಷನ್ ಮಾಡ್ಕೊಂಡ್ಬಿಡ್ರಿ. ಎಲ್ಲಿಂದ ಗ್ಯಾಂಗ್ ಅದು ಬೇರೆ ಕಡೆ ತೆಗೆದು. ಇಲ್ಲ ಸರ್, ಇಲ್ಲಿ ಪೂಜೆ ಮಾಡೋದೇ ಆಲ್ರೆಡಿ ಲೇಬರ್ ಅರ ಸರ್ ತಗೊಂಡ್ ಬಂದೇವ್ರಿ. ಈಗ ಬೆಳಗಿನ ಮಾತಾಡಿ ನೀವು ನಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ ಅವ್ರು ಫೋನ್ ಮಾಡಿದ್ವಲ್ಲ. ಹಾ ರೀ ಸರ್, ವೆಂಕಟರೆಡ್ಡಿ ಹೇಳಿ ನೋಡ್ರಿ, ಇಮಿಡಿಯೇಟ್ ಒಯ್ದು ಬಿಡಿ, ಪಾಪ ರೈತರಿಗೆ ತೊಂದರೆ ಆಗ್ಬೋದು ಸರ್. ಈಗ ಆಲ್ರೆಡಿ ಚಾರಕ್ಕೆ ಬಂದ್ ಕಡ್ದು ಮತ್ತೆ ಸಾಯಂಕಾಲ ಕಡ್ದು ಕಳಿಸ್ತದೆ ಸರ್ ಗಾಡಿ. ಒಂದು ಕೆಬಿ ಫಾಲ್ಟ್ ಏನಾಗ್ಯದ ಅದು ಕೆಬಿದೆ ಫಾಲ್ಟ್ ಸರ್, ವೈರ್ ಟಚ್ ಆಗ್ಯದ ಸರ್ ಅದು. ವಿಡಿಯೋ 3 ಕಬ್ಬು ಕಡಿಯಲು ಬಂದ ಕಾರ್ಮಿಕರು. ಫೀಲ್ಡ್ ಮ್ಯಾನ್ ಜಗನ್ನಾಥ್ ಕೂಡ್ಲೆ ಕಬ್ಬು ಕಡಿಯುವ ಕಾರ್ಮಿಕರನ್ನ ಕರೆಸಿದ್ರು. ಟಮ್ ಟಮ್ ನಲ್ಲಿ ಬಂದ 8 ಕಾರ್ಮಿಕರು ಮಚ್ಚು ಹಿಡ್ಕೊಂಡು ಹೊಲದತ್ತ ಆಗಮಿಸಿದ್ರು. ಕಬ್ಬು ಕಡಿಯುವ ಮುಂಚೆ ತೆಂಗಿನಕಾಯಿ ಒಡೆದು ಪೂಜೆ ಮಾಡಿದ್ರು. ವಿಡಿಯೋ 4 ಜೆಸ್ಕಾಂ ಸಿಬ್ಬಂದಿ ಎಂಟ್ರಿ, ಕೆಲಸ ಶುರು. ಸ್ಪಾಟ್ಗೆ ಬಂದ ಜೆಸ್ಕಾಂ ಸಿಬ್ಬಂದಿ ಜೋತು ಬಿದ್ದಿದ್ದ ವಿದ್ಯುತ್ ಲೈನ್ ಮೇಲೆತ್ತುವ ಕಾರ್ಯವನ್ನ ಶುರು ಮಾಡಿದ್ರು. ಮಷಿನ್ ಸಹಾಯದಿಂದ ಕಂಬ ಏರಿ ಜೋತು ಬಿದ್ದಿದ್ದ ವೈರ್ ಸರಿ ಮಾಡಿದ್ರು. ವಿಡಿಯೋ 5 ಗುಂಡಿ ಅಗೆದು ಕಂಬ ನೆಟ್ಟಿದ್ವಿ. ಎತ್ತರದ ಜಾಗದಲ್ಲಿ ಗುಂಡಿ ತೋಡಲು ಗುಂಡಿ ಅಗೆಯುವ ಯಂತ್ರ ತರಿಸಲಾಯಿತು. ಡ್ರಿಲ್ಲಿಂಗ್ ಮಾಡಿ ಅಲ್ಲಲ್ಲಿ ಗುಂಡಿ ತೆಗೆಸಲಾಯಿತು. ವಿಡಿಯೋ 6 ಹೊಸ ಲೈನ್, 2 ಹೊಸ ಕಂಬ ಫಿಕ್ಸ್. ಹೆಚ್ಚುವರಿಯಾಗಿ ಬೇಕಿದ್ದ ವಿದ್ಯುತ್ ಕಂಬಗಳ ತರಿಸಿದ್ವಿ. ಬೇಕಾದಷ್ಟು ವೈರ್ ತರಿಸಿ ಎತ್ತರದ ಜಾಗದಲ್ಲಿ ಕಂಬ ಹುಳಿ ವೈರ್ಗಳನ್ನ ಎತ್ತರಕ್ಕೆ ಏರಿಸಿ ಜೋತು ಬಿದ್ದಿದ್ದ ವೈರ್ ಸರಿಪಡಿಸಲಾಯಿತು. ವಿಡಿಯೋ 7 ಜೆಸ್ಕಾಂ ಡಬಲಿ ರಮೇಶ್ ಅಂಡ್ ಟೀಮ್ ಎಂಟ್ರಿ. ಸೂಪರ್ 3ಗೆ ಮಾತು ಕೊಟ್ಟಂತೆ ಜೆಸ್ಕಾಂ ಡಬಲಿ ರಮೇಶ್ ಮತ್ತವರ ಟೀಮ್ ಎಂಟ್ರಿ ಕೊಟ್ಟಿತ್ತು. ಕೆಲಸ ಆಗ್ತಿರುವ ಬಗ್ಗೆ ಪರಿಶೀಲನೆ ನಡೆಸಿದ್ರು. ವಿಡಿಯೋ 8 ಕಾಮಗಾರಿ ಮುಗಿಸಲು ಶಾಸಕರ ಸೂಚನೆ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಜೆಸ್ಕಾಂನವರಿಗೆ ಕರೆ ಮಾಡಿ ಆದಷ್ಟು ಬೇಗ ಕೆಲಸ ಮುಗಿಸುವಂತೆ ಸೂಚನೆ ಕೊಟ್ಟರು. ಇನ್ ಬಿಗ್ ಇಂಪ್ಯಾಕ್ಟ್ 3 ಮೊದಲು ಕೂಡ ಸಾಕಷ್ಟು ಸಾಮಾಜಿಕ ಸುಧಾರಣೆಗಳಾಗಿದೆ. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಯಾವುದೇ ಕಷ್ಟ ಆಗಲಿ ತೋರಿಸ್ತಾ ಇರ್ತಾರೆ. ಮೊನ್ನೆ ಕೂಡ ನಾನು ನೋಡಿದೆ, ನಮ್ಮ ಕ್ಷೇತ್ರದ ಕಮಟಾಣ ಗ್ರಾಮದಲ್ಲಿ ಕೂಡ ರೈತರಿಗೆ ಇದರಿಂದ ಜೆಸ್ಕಾಂನ ಹೊಲದಲ್ಲಿ ಕಂಡಕ್ಟರ್ ಹಾದುವ ಮುಖಾಂತರ ಅದು ಕೆಳಗಡೆ ಸ್ಟ್ರೆಂಥನಿಂಗ್ ಆಗಿದ್ದಿಲ್ಲ, ಕೆಳಗೆ ಲೂಸ್ ಆಗಿ ರೈತರ ಕಬ್ಬಿಗೆ ಹತ್ತಿತ್ತು. ಅದರಿಂದ ಆ ಬಣಮೆಯನ್ನು ಸುಟ್ಟು ರೈತರಿಗೆ ಕೂಡ ಭಾಳಷ್ಟು ಲಾಸ್ ಆಯಿತು. ಇದು ತಿಳಿದ ತಕ್ಷಣ ನಾನು ಎಕ್ಸಿಕ್ಯೂಟಿವ್ ರಮೇಶ್ ಅವರಾಗಲಿ AWರಿಗಾಗಲಿ ಸಂಬಂಧಪಟ್ಟ ಸೆಕ್ಷನ್ ಆಫೀಸರ್ಗೆ ಮಾತಾಡಿದೆ.
ವಿಡಿಯೋ 9 ನೆಟ್ಟಗಾದವು ವಿದ್ಯುತ್ ಕಂಬ. ಸುಮಾರು 15 ಎಕರೆಯಲ್ಲಿ ಬಾಗಿದ್ದ ವಿದ್ಯುತ್ ಕಂಬಗಳನ್ನ ನೆಟ್ಟಗೆ ಮಾಡಲಾಯಿತು. ಹೊಲಗಳ ಲುಕ್ ಫುಲ್ ಬದಲಾಗಿಯೇ ಬಿಡ್ತು. ವಿಡಿಯೋ 10 ಕಟಾವು ಮಾಡಿದ ಕಬ್ಬು ಶೇಫ್. ಏನು ಸುಟ್ಟ ಕಬ್ಬುಗಳನ್ನ ಲಾರಿಗೆ ಹೇರಿ ಸಕ್ಕರೆ ಫ್ಯಾಕ್ಟರಿಗೆ ಶಿಫ್ಟ್ ಮಾಡಲಾಯಿತು. ವಿಡಿಯೋ 11 ನಮ್ಮ ಪ್ರತಿನಿಧಿಗೆ ಸನ್ಮಾನ. ಎಲ್ಲ ಕೆಲಸ ಆದ್ಮೇಲೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆಗೆ ರೈತರು ಸನ್ಮಾನಿಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಜೈಕಾರ ಹಾಕಿ ಧನ್ಯವಾದ ತಿಳಿಸಿದ್ರು. ಇನ್ನು 4 ವರ್ಷದಿಂದ ಆಗದ್ದು ಕೇವಲ 12 ಗಂಟೆಯಲ್ಲೇ ಕೆಲಸ ಮಾಡಿದ್ವಿ. ನಮ್ಮ ಗಮನಕ್ಕೆ ತಂದಿದ್ದಕ್ಕೆ ಧನ್ಯವಾದ ಅಂತ ಜೆಸ್ಕಾಂನವರು ತಿಳಿಸಿದ್ರು. ರಿಪಬ್ಲಿಕ್ ಟಿವಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ, ಅರಿವು ಮೂಡಿಸ್ತಾ ಇದೆ. ನಮ್ಗೆ ಗೊತ್ತಿಲ್ಲದಂತ ಇದನ್ನು ನಾವು ಎಲ್ಲ ಇವರು ನಾವು ಇದಕ್ಕೆ ತಂದ್ಬಿಟ್ಟು ನಮ್ಮ ಇದಕ್ಕೆ ಎಚ್ಚರ ವಹಿಸಿ ನಾವು ಬೇಗನೆ ನಾವು ಕಾರ್ಯಪ್ರವೃತ್ತ ಆಗ್ಲಿಕ್ಕೆ ಇದು ಬಹಳ ಸಹಾಯ ಮಾಡ್ತದೆ ಅಂತ ಹೇಳ್ತೀನಿ ನಾನು. ಕೆಲವೇ ದಿನಗಳಲ್ಲಿ ಸುಟ್ಟ ಕಬ್ಬಿಗೆ 1 ರಿಂದ 2 ಲಕ್ಷ ರೂಪಾಯಿ ಪರಿಹಾರ ಸಿಗಲಿದೆ. ಇನ್ನು ಸೂಪರ್ 3 ಯಾರನ್ನು ಟಾರ್ಗೆಟ್ ಮಾಡೋದಿಲ್ಲ, ಬರೀ ನೊಂದ ಬಡವರ ಪರ, ಕಟ್ಟ ಕಡೆಯವರ ಧ್ವನಿಯಾಗಿರ್ತೇವೆ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ ಅಂತ ಸುಮ್ಮನೆ ಹೇಳಿಲ್ಲ, ಕೆಲಸ ಮಾಡಿಸಿ ತೋರಿಸಿದ್ದೇವೆ. ಇದೇ ನಮ್ಮ ಕಮಿಟ್ಮೆಂಟ್. ಖುಷಿಯಾಗ ಸರ್, ನಮ್ಗೆ ಭಾಳ ಖುಷಿಯಾಗದ. ರಿಪಬ್ಲಿಕ್ ಟಿವಿದವ್ರಿಗಪ್ಪ ನಾವು ಧನ್ಯವಾದ ಹೇಳ್ತೇವೆ. ಸಾಬ್ರಿಗೆಲ್ಲರಿಗೂ ಧನ್ಯವಾದ. ರಿಪಬ್ಲಿಕ್ ಕನ್ನಡದವ್ರು ಬಂದು 4-5 ವರ್ಷ ಆಗಲ್ದು ಕೆಲಸ 12 ಗಂಟೆದ ನಮ್ದು ಕೆಲಸ ಆಯ್ತು ಸುಟ್ಟಿನ ಕಡಿಂದು. ಅವ್ರು ಬಂದು ಅಂದಾಗ ಪೂರ ಕಬ್ಬು ಎಲ್ಲ ಕಡಿಸಿದ್ರು, ವೈರ್ ರೆಡಿ ಮಾಡಿದ್ರು. ನಮ್ಮ ಕಬ್ಬೆಲ್ಲ ಎಲ್ಲ ಕೆಲಸ ಮಾಡ್ಕೊಟ್ರೆ ಸರ್ ರಿಪಬ್ಲಿಕ್ ಟಿವಿ ಅವ್ರಿಗೆ ಭಾಳ ನಮ್ಗೆ ಒಂದು ಕೋಟಿ ಧನ್ಯವಾದ ಹೇಳ್ತೇವ್ರಿ ಸರ್. ನಮ್ಮ ಹದ್ಲಾಗೆ ಕೆಲಸ ಆಗಿದೆ, ನಮ್ಮ ಕಬ್ಬು ಹೋಯ್ತಾ ಇದೆ. ಜೈ ಪ್ರಕಾಶದವರಿಗೆ ಧನ್ಯವಾದವನ್ನು ಹೇಳ್ತೀವಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.